ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೈದರಾಬಾದಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲಿ ಅಂದರೆ ವೈಟ್ ಫೀಲ್ಡಲ್ಲಿ EPIP ಝೋನಲ್ಲಿ. ಸೊ ಎಕ್ಸಾಕ್ಟಾಗಿ ವೈದೇಹಿ ಹಾಸ್ಪಿಟಲ್ ಆಪೋಸಿಟ್ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಬಂದರೆ ನಿಮಗೆ ಫುಡ್ ಟ್ರಕ್ ನಿಂತಿರುತ್ತೆ. ಸೊ ತುಂಬ ಗಾಡಿಗಳಿರುತ್ತೆ. ಇದು ನೋಡಿದ್ರೆ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ. ಆ ಗಾಡಿ ಹತ್ರ ಹೋಗಿ ಜನ ತುಂಬಿಕೊಂಡಿರ್ತಾರೆ. 12 ಗಂಟೆಗೆ ಓಪನ್ನು. ಸೊ ಇಲ್ಲಿ ಅಥೆಂಟಿಕ್ ಹೈದರಾಬಾದಿ ದಮ್ ಬಿರಿಯಾನಿ ಸಿಗುತ್ತೆ. ಅದ್ರ ಜೊತೆಗೆ ಫ್ರೈ ಪೀಸ್ ಬಿರಿಯಾನಿ ಸಿಗುತ್ತೆ. ಅದ್ರ ಜೊತೆಗೆ ಜಾಯಿಂಟ್ ಬಿರಿಯಾನಿ ಅಂತ ಕೊಡ್ತಾರೆ. ಆಮೇಲೆ ವೆಜ್ ಪಲಾವ್ ಕೂಡ ಸಿಗುತ್ತೆ. ವೆಜಿಟೇರಿಯನ್ಸು ಅದು ಕೂಡ ಟ್ರೈ ಮಾಡ್ಬೋದು. ಬಟ್ ನಾವು ಬಂದಿದ್ದು ಮೇಯ್ನಾಗಿ ಜಾಯಿಂಟ್ ಬಿರಿಯಾನಿ ತಿನ್ನೋಣ ಅಂತ. ಒಂದು ಫುಲ್ ಚಿಕನ್ ರಾನ್ ಪೀಸ್ ಬರುತ್ತೆ, ತೈ ಮತ್ತು ಲೆಗ್ ಡ್ರಮ್ ಸ್ಟಿಕ್ ಎರಡು ಜಾಯಿನ್ ಆಗಿರೋದು, ಅದೇ ಜಾಯಿಂಟ್ ಬಿರಿಯಾನಿ. ಸೊ ಎಲ್ಲರೂ ತುಂಬ ಜನ ಅದನ್ನೇ ಟ್ರೈ ಮಾಡ್ತಾಯಿದ್ರು. ಸೊ ನಾವು ಫಸ್ಟು ಹೈದರಾಬಾದಿ ದಮ್ ಬಿರಿಯಾನಿ ತೊಗೊಂಡ್ವಿ ಅಥೆಂಟಿಕ್ಕಾಗಿ. ಅದು ಎಲ್ಲ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗಳಲ್ಲಿ ಹೈದರಾಬಾದಿ ದಮ್ ಬಿರಿಯಾನಿ ಯಾವ ಥರ ಸಿಗುತ್ತೆ ಸೇಮ್ ಅದೇ ಥರನೇ ಇತ್ತು. ಸೇಮ್ ಕ್ವಾಲಿಟಿ, ಟೇಸ್ಟು ಅಷ್ಟೇ ಅದ್ಭುತವಾಗಿತ್ತು. ಆರಾಮಾಗಿ ಅದನ್ನು ಟ್ರೈ ಮಾಡ್ಬೋದು ಯಾರಾದರೂ ಅಥೆಂಟಿಕ್ಕಾಗಿ ತಿನ್ನಬೇಕು ಅಂದರೆ. ಇಲ್ಲ ನಮ್ಗೆ ಸ್ವಲ್ಪ ಮಸಾಲೆ ಭರಿತವಾಗಿ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಅವರ ಫ್ರೈ ಪೀಸ್ ಬಿರಿಯಾನಿ ಟ್ರೈ ಮಾಡ್ಬೋದು. ಸೇಮ್ ಬಿರಿಯಾನಿ ರೈಸ್ಗೆ ಮೇಲ್ಗಡೆ ಚಿಕನ್ ಫ್ರೈ ಹಾಕಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಇಲ್ಲ ಲೆಗ್ ಪೀಸ್ ಇಷ್ಟ ಅಂದರೆ ಆಬ್ವಿಯಸ್ಲಿ ಜಾಯಿಂಟ್ ಬಿರಿಯಾನಿ ಟ್ರೈ ಮಾಡಿ. ಅದು ಅಷ್ಟೇ ಸೇಮ್ ರೆಸಿಪಿ. ಆ ಫ್ರೈ ಏನಿರುತ್ತೆ ಚಿಕನ್ ಫ್ರೈ ಅದೇ ಥರ ಅದ್ರ ಮೇಲೆ ಇಟ್ಕೊಡ್ತಾರೆ. ಸೊ ಆ ಗೊಜ್ಜು ಸ್ಪೈಸಿ ಆಗಿರುತ್ತೆ. ಸೊ ನೆಂಚ್ಕೊಂಡು ತಿನ್ನೋದಕ್ಕೆ ರೈಸ್ ಜೊತೆ ಇನ್ನೂ ಮಜಾ ಕೊಡುತ್ತೆ. ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯೂಸ್ ಮಾಡಿರೋ ಚಿಕನ್ ಬಂದು ಟೆಂಡರ್ ಚಿಕನ್ ಯೂಸ್ ಮಾಡಿದ್ರು. ಸಖತ್ತು ಸಾಫ್ಟಾಗಿ ಜ್ಯೂಸಿಯಾಗಿ ಇತ್ತು. ಅದೊಂದು ಪ್ಲಸ್ ಪಾಯಿಂಟು. ಸೊ ತುಂಬ ಕ್ರೌಡ್ ಇರುತ್ತೆ. ಬೇಗ 12 ಗಂಟೆಗೆ ಓಪನ್ನು. ಆ ಟೈಮಲ್ಲಿ ಹೋದರೆ ಆರಾಮಾಗಿ ನೆಮ್ಮದಿಯಾಗಿ ತಿನ್ಬೋದು. ಜಾಗ ಲೊಕೇಶನ್ ಎಲ್ಲ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಮತ್ತು ಫುಲ್ ಡೀಟೇಲ್ ಆದ ರಿವ್ಯೂ ಬೇಕು ಅಂದರೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಲಿ ಚೆಕ್ ಮಾಡಿ ಅಪ್ಲೋಡ್ ಆಗಿದೆ. ನಮಸ್ಕಾರ.